ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಬರ್ರಿ ಇವತ್ತು ನಾನು ಮೈಕ್ರೋನಿ ಪಾಸ್ತಾ ಹೆಂಗೆ ಮಾಡೋದಂತ ತೋರಿಸ್ತೀನಿ ನೋಡ್ರಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ಹೇಳ್ತೀನಿ ನೋಡ್ರಿ. 2 ಕಟ್ ಮಾಡ್ಕೊಂಡಿರೋ ಈರುಳ್ಳಿ ತೊಗೊಂಡು ನೋಡ್ರಿ. 4-5 ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ರಿ. ಆಮೇಲೆ ಅಚ್ಚ ಖಾರ ಪುಡಿ ಬೇಕು ನೋಡ್ರಿ, ಉಪ್ಪು ಬೇಕು, ಮತ್ತು 2 ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೇಯ್ನಾಗಿ ಬೇಕಾಗಿರೋದು ಪಾಸ್ತಾ ನೋಡ್ರಿ. ಇಷ್ಟು ಮೈಕ್ರೋನಿ ಪಾಸ್ತಾಗೆ ಬೇಕು ನೋಡ್ರಿ. ಬೇಕಂದರೆ ನಿಮ್ಗೆ ಇನ್ನೂ ವೆಜಿಟೇಬಲ್ಸ್ ಏನಾದರೂ ಬೇಕಿದ್ದರೆ ಆ್ಯಡ್ ಮಾಡ್ಕೋಬೋದು ನೋಡ್ರಿ. ಅದಕ್ಕೆ ಪಾಸ್ತಾ ಮಸಾಲ ಬೇಕು ನೋಡ್ರಿ. ಪಾಸ್ತಾ ಮಸಾಲ, ಆಮೇಲೆ ಕೆಚಪ್ ಬೇಕು ನೋಡ್ರಿ. ನೀವು ಸಾಸ್ ಯಾವುದಾದ್ರೂ ಆ್ಯಡ್ ಮಾಡ್ಕೋಬೋದು ನೋಡ್ರಿ. ನಾನು ಇಲ್ಲಿ ಕೆಚಪ್ ಹಾಕ್ತಿದ್ದೀನಿ ನೋಡ್ರಿ. ಬರ್ರಿ ಹೆಂಗೆ ಮಾಡೋದಂತ ನೋಡೋಣ. ನೀರು ಕಾಯಕ್ಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ನೋಡ್ರಿ. ನೀರು ಕುದಿದ ಮೇಲೇ ಅದಕ್ಕೆ ಪಾಸ್ತಾ ಆ್ಯಡ್ ಮಾಡ್ಕೋಬೇಕು ನೋಡ್ರಿ. ಕುದಿಲಾರ್ದ ಪಾಸ್ತಾ ಆ್ಯಡ್ ಮಾಡ್ಕೋಬೇಡ್ರಿ, ಅದು ಚೆನ್ನಾಗಿ ಬೇಯೋದಿಲ್ಲ ನೋಡಿ. ಕುದೀತಿರುವಾಗ ಪಾಸ್ತಾ ಹಾಕೋಬೇಕು ನೋಡ್ರಿ. ನೋಡ್ರಿ ಯಾವ ಥರ ಇದೆ ಅಂಥೇಳಿ. ಇವಾಗ ಇಷ್ಟು ಸಣ್ಣದಾಗಿ ಇದಾವಲ್ರಿ. ಆಮೇಲೆ ಕುದ್ಮೇಲೆ ದಪ್ಪನಾಗಿ ಆಗ್ತಾವೆ ನೋಡ್ರಿ. ಇದು ಪಾಸ್ತಾ ಸಖತ್ತಾಗಿರುತ್ತೆ ನೋಡ್ರಿ. ಮಾಡಿದ್ರಂದ್ರೆ ಮಕ್ಕಳಂತರೂ ತುಂಬಾ ಇಷ್ಟಪಡ್ತಾವೆ ನೋಡ್ರಿ. ನೋಡ್ರಿ ಯಾವ ಥರ ಕುದ್ಮೇಲೆ ಉಬ್ಬಿ ಬಂದಾವೆ ನೋಡ್ರಿ. ಸಖತ್ತಾಗಿ ಟೇಸ್ಟ್ ಬರುತ್ತೆ ನೋಡ್ರಿ. ನಾನು ಸಿಂಪಲ್ಲಾಗಿ ಮಾಡಿ ತೋರಿಸಿದ್ದೀನಿ ನೋಡ್ರಿ. ನೋಡ್ರಿ ಯಾವ ಥರ ಉಬ್ಬಿ ಬಂದಾವ ಅಂಥೇಳಿ. ಇದನ್ನು ಒಂದು ಸಾನ್ಗೆಗೆ ಹಾಕ್ಕೊಂಡು ಸೋದಿಸ್ಕೊತೀನಿ ನೋಡ್ರಿ. ನೀರೆಲ್ಲವನ್ನು ಸೋದಿಸ್ಕೊಂಡ ನಂತರ ಯಾವ ಥರ ಇದೆ ನೋಡ್ರಿ. ಈ ಥರ ಉದುರಾಗಿ ಇರಬೇಕು ನೋಡ್ರಿ. ನೀರೆಲ್ಲ ಸೋದಿಸ್ಕೋಬೇಕು ನೋಡ್ರಿ. ಆಮೇಲೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಎಣ್ಣೆಗೆ ಈರುಳ್ಳಿ ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳಕತ್ತೀನಿ ನೋಡ್ರಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ. ಅದೇನು ಕೆಂಪು ಬಣ್ಣ ಬರೋವಷ್ಟು ಫ್ರೈ ಮಾಡೋ ಅವಶ್ಯಕತೆ ಇಲ್ಲರಿ. ಮತ್ತು ಇದಕ್ಕೆ ಟೊಮೆಟೊನ ಆ್ಯಡ್ ಮಾಡ್ಕೊತಿದ್ದೀನಿ ನೋಡ್ರಿ. ಇವಾಗ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡ್ರಿ ಟೊಮೆಟೊನ. ಈ ಥರ ಒಂದ್ಸರಿ ನಿಮ್ಮ ಮನೆಯಲ್ಲೇನೂ ಟ್ರೈ ಮಾಡಿ ನೋಡಿ. ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ನೋಡ್ರಿ. ಮಕ್ಕಳಿಗೆ ಲಂಚ್ ಬಾಕ್ಸ್ ಕೂಡ ಮಾಡಿಕೊಡ್ಬೋದು ನೋಡ್ರಿ. ಈ ಥರ ಲಂಚ್ ಬಾಕ್ಸ್ಗೂ ಕಟ್ಬೋದು ನೋಡ್ರಿ. ಇವಾಗ ಉಪ್ಪು ಹಾಕ್ತಿದ್ದೀನಿ ರೀ. ಆವಾಗಲೇ ಬೇಯಿಸ್ಕೋಬೇಕಾದ್ರೂ ಮೈಕ್ರೋನಿ ಪಾಸ್ತಾ ಬೇಯಿಸ್ಕೋಬೇಕಾದ್ರೂ ಆವಾಗೂ ಹಾಕ್ಕೊಂಡಿದ್ದೆ ರೀ ಉಪ್ಪನ್ನ. ಇವಾಗ ನೋಡಿಕೊಂಡು ಉಪ್ಪು ಹಾಕೋಬೇಕು ನೋಡ್ರಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ. ಸಖತ್ತಂದ್ರೆ ಸಖತ್ತಾಗಿರುತ್ತೆ ನೋಡ್ರಿ. ಈಗ ಮೈಕ್ರೋನಿ ಪಾಸ್ತಾ ಹಾಕ್ತಿದ್ದೀನಿ ನೋಡ್ರಿ. ಬೇಯಿಸ್ಕೊಂಡಿರೋದು ಈ ಥರ ಉದುರಾಗಿ ಇರಬೇಕು ನೋಡ್ರಿ. ಒಂದಕ್ಕೊಂದು ಅಂಟ್ಕೊಂಡಿರಬಾರ್ದು. ಈಗ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡೋಣ ನೋಡಿ. ನೀಟಾಗಿ ಎಲ್ಲ ಮಸಾಲೆ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈಸಿ ಅಂದ್ರೆ ಈಸಿ ಆಗೈತೆ ನೋಡ್ರಿ. ಇವಾಗ ಇದಕ್ಕೆ ಅಚ್ಚ ಖಾರ ಪುಡಿ ಹಾಕ್ಕೊತಿದ್ದೀನಿ ನೋಡ್ರಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋರಿ. ಅಚ್ಚ ಖಾರ ಪುಡಿ, ಪಾಸ್ತಾ ಮಸಾಲ ಹಾಕ್ಕೊತಿದ್ದೀನಿ ನೋಡ್ರಿ. ಪಾಸ್ತಾ ಮಸಾಲ ಇದಕ್ಕಿದ್ರೇ ಟೇಸ್ಟ್ ಬರುತ್ತೆ ನೋಡ್ರಿ. ಪಾಸ್ತಾ ಮಸಾಲ ಅಂತೂ ಹಾಕ್ಕೊಳ್ಳೇಬೇಕು. ಸಖತ್ತಾಗಿ ಟೇಸ್ಟ್ ಬರುತ್ತೆ ನೋಡ್ರಿ. ಇದಕ್ಕೆ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಸಾಲ ಎಲ್ಲ
ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಮಿಕ್ಸ್ ಆದ ನಂತರ ಇವಾಗ ಸಾಸ್ ಹಾಕ್ಕೊತಿದ್ದೀನಿ ನೋಡಿ ನಾನು. ನೀವು ಎಷ್ಟು ಕೆಚಪ್ ಬೇಕಂದ್ರೆ ಆಮೇಲೆ ಕೂಡ ಆ್ಯಡ್ ಮಾಡ್ಕೋಬೋದು, ಇವಾಗ ಕೂಡ ಆ್ಯಡ್ ಮಾಡ್ಕೋಬೋದು ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದನ್ನು ಕೂಡ. ನೋಡಿ ಯಾವ ಥರ ಬಂದಿದೆ ಅಂಥೇಳಿ, ಸಖತ್ತಾಗಿ ಕಾಣ್ತಿದೆ ಅಲ್ವಾ. ಟೇಸ್ಟ್ ಕೂಡ ಹಾಗೆ ಇರುತ್ತೆ ನೋಡಿ. ಇದು ಮಕ್ಕಳಂತರೂ ತುಂಬಾ ಇಷ್ಟಪಡ್ತಾರೆ ನೋಡಿ. ನೋಡಿ ಫೈನಲ್ಲಾಗಿ ಯಾವ ಥರ ಬಂದಿದೆ ಅಂಥೇಳಿ. ನೋಡಿ ಯಾವ ಥರ ಬಂದಿದೆ ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಯಾರೆಲ್ಲ ನನ್ನ ವಿಡಿಯೋಸ್ ನೋಡಿದ್ದೀರಾ ಪ್ಲೀಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.